ನಟ ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಬಿಹಾರದ ನಳಂದಾದ ಒಂದು ಅಕೌಂಟ್ಗೆ ಹಣ ಈಗ ವರ್ಗಾವಣೆ ಆಗಿದೆ. ಅದು ವಿಕಾಸ್ ಕುಮಾರ್ ಅನ್ನೋರ ಅಕೌಂಟ್ಗೆ 2 ಲಕ್ಷ ರೂಪಾಯಿಗೂ ಅಧಿಕ ಹಣ ಜಮಾ ಆಗಿದೆ, ವರ್ಗಾವಣೆ ಆಗಿದೆ. 100ಕ್ಕೂ ಹೆಚ್ಚು ಜನರಿಗೆ ಹಣಕ್ಕಾಗಿ ಮೆಸೇಜ್ ಮಾಡಿರುವಂಥ ಮಾಹಿತಿ ಇದೀಗ ಲಭ್ಯ ಆಗಿದೆ. ಉಪೇಂದ್ರ ದಂಪತಿ ಅಕೌಂಟ್ನಿಂದ ಹಣ ಡೆಬಿಟ್ ಆಗಿಲ್ಲ. ಉಪೇಂದ್ರ ದಂಪತಿಯ ಕಾಂಟ್ಯಾಕ್ಟ್ಸ್ನಲ್ಲಿ ಯಾರ್ಯಾರಿತ್ತೋ ಅವ್ರಿಗೆ ಅಮೌಂಟ್ನ ಕಟ್ ಆಗಿದೆ ಅವರ ನಂಬರಲ್ಲಿ. ಪ್ರಿಯಾಂಕಾ ನಂಬರ್ನ ಹ್ಯಾಕ್ ಪಡೆದಿದ್ದ ಬಗ್ಗೆ ಮಾಹಿತಿ ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ನೋಡಿ, ನಿನ್ನೆ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆ ಜೊತೆಗೆ ಸೈಬರ್ ಠಾಣೆಗೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ರು ಉಪೇಂದ್ರ ದಂಪತಿ ತಮ್ಮ ಮೊಬೈಲ್ ಹ್ಯಾಕ್ ಆಗಿದೆ ಅಂತ. ಈಗ ಅದರ ತನಿಖೆ ಚುರುಕುಗೊಂಡಿದೆ ಅನ್ನೋದ್ರ ಮಾಹಿತಿ. ಬಿಹಾರ ಮೂಲದ ವ್ಯಕ್ತಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಪ್ರಜ್ವಲ್, ಮಧುಸೂದನ್, ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ನಂಬರನ್ನು ಹ್ಯಾಕ್ ಮಾಡಿ ಅವರ ಕಾಂಟ್ಯಾಕ್ಟ್ಗಳಿಗೆ ನಂಬರನ್ನು ಕಳಿಸಿ ನನ್ನ UPI ವರ್ಕ್ ಆಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಹಣವನ್ನು ಸೆಂಡ್ ಮಾಡಿ ಅನ್ನುವಂಥ ಒಂದು ಮೆಸೇಜನ್ನು ಕಳಿಸ್ತಾರೆ. ಈ ಸಂದರ್ಭದಲ್ಲಿ ಅವರ ಯಾರ್ಯಾರು ಅವರು ದಿನನಿತ್ಯ ಅವರು ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೋ ಅಂಥವರ ಒಂದು ನಂಬರ್ಗೆ ಈ ಮೆಸೇಜ್ ಹೋಗುತ್ತೆ. ತಕ್ಷಣದಲ್ಲಿ ಅವರು ಕೂಡ ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗಿ ಸಾಕಷ್ಟು ಜನರಿಗೆ ಯಾವುದೇ ಕಾರಣಕ್ಕೂ ಕೂಡ ಹಣವನ್ನು ಹಾಕಬೇಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾರೆ. ಆದರೆ ಕೆಲವೊಂದಿಷ್ಟು ಜನ ಹಣವನ್ನು ಹಾಕಿರಬಹುದು ಅನ್ನುವಂಥ ಒಂದು ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಈಗಾಗಲೇ ಸದಾಶಿವನಗರ ಪೊಲೀಸ್ ಠಾಣೆಗೆ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಯಾವ ನಂಬರ್ನಿಂದ ಕರೆ ಬಂದಿದೆ, ಹಾಗೆ ಯಾವ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅವರಿಗೆ ಸಾಕಷ್ಟು ದಾಖಲಾತಿಗಳನ್ನು ತಂದುಕೊಡುವಂತೆ, ಹಾಗೆ ಯಾವ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿರಬಹುದು, ಯಾವ ನಂಬರ್ನಿಂದ ನಿಮಗೆ ಕರೆ ಬಂದಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳಿದ್ದಾರೆ. ಅದನ್ನು ಕೂಡ ಒದಗಿಸ್ತಾರೆ. ಅನಂತರದಲ್ಲಿ ಮತ್ತೆ ಮುಂದಿನ ಒಂದು ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಈಗ ಸದ್ಯ ಬಿಹಾರ ಮೂಲದ ಒಂದು ಅಕೌಂಟ್ಗೆ ಹಣ ಹೋಗಿದೆ ಅನ್ನುವಂಥದ್ದೇ ಅದು ಗೊತ್ತಾಗ್ತಾ ಇರುವಂಥದ್ದು. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಹಣ ಆ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕೇವಲ ಇವರಿಗೆ ಮಾತ್ರ ಆಗಿದೆಯಾ ಅಥವಾ ಇದನ್ನು ಹೊರತುಪಡಿಸಿ ಅವರು ಸಾಕಷ್ಟು ಅಂದರೆ ಸೈಬರ್ ಕದೀಮ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತುಂಬಾ ಜನರ ನಂಬರ್ಗಳನ್ನ ತೆಗೆದುಕೊಳ್ತಾರೆ. ಅದಕ್ಕೆ ರ್ಯಾಂಡಮ್ ಆಗಿ ಮೆಸೇಜ್ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಯಾರಾದರೂ ಒಂದು ನಂಬರ್ನ ಮುಖಾಂತರವಾಗಿ ಅವರಿಗೆ ರೀಪ್ಲೇ ಬಂತು ಅಂತ ಹೇಳಿದ್ರೆ ತಕ್ಷಣದಲ್ಲೇ ಅವರನ್ನ ಕ್ಯಾಚ್ ಮಾಡ್ಕೊಳ್ತಾರೆ. ಅಂದರೆ ನಾವು ಸ್ವಲ್ಪ ಎಮರ್ಜೆನ್ಸಿಯಲ್ಲಿ ಇದ್ದೀನಿ, ಇನ್ನೊಂದು 2 ಗಂಟೆಯಲ್ಲಿ ನಾನು ನಿಮಗೆ ಹಣವನ್ನು ಹಾಕ್ತೀನಿ, ನನ್ನ UPI ವರ್ಕ್ ಆಗ್ತಾ ಇಲ್ಲ, ಹಾಗಾಗಿ ನನಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ, ದಯವಿಟ್ಟು ಹಣವನ್ನು ಹಾಕಿ ಅನ್ನುವಂಥ ಒಂದು ಮೆಸೇಜನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದು ಕೂಡ ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಯಾರೋ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಇವರ ಹೆಸರಿನಲ್ಲಿ ಮೆಸೇಜ್ ಬಂದ ತಕ್ಷಣದಲ್ಲಿ ಯಾರಾದರೂ ಕೂಡ ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ ಏನೋ ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ, ಹಾಗಾಗಿ ಕೇಳ್ತಾ ಇದ್ದಾರೆ. ಯಾವತ್ತು ಇವರು ಹಣವನ್ನು ಕೇಳುವಂಥವ್ರಲ್ಲ, ಅಂಥದ್ರಲ್ಲಿ ಕೇಳ್ತಾ ಇದ್ದಾರಲ್ಲ ಅನ್ನುವಂಥ ಕಾರಣದಿಂದಾಗಿ ಹಣ ಹಾಕಿರುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಇದೇ ರೀತಿಯಲ್ಲಿ ಇವ್ರ ಹೆಸರಿನಲ್ಲಿ ಮಾತ್ರ ಆಗಿದೆಯಾ ಅಥವಾ ಬೇರೆಯವರ ಹೆಸರಿನಲ್ಲೂ ಕೂಡ ಇದೇ ರೀತಿಯಲ್ಲಿ ಮಾಡಿದಾರಾ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾರೆ. ಹಾಗೆ ಎಷ್ಟು ಅಕೌಂಟ್ಗಳಿಗೆ ಹಣ ಹೋಗಿದೆ, ಯಾವ ನಂಬರ್ನಿಂದ ಕರೆ ಬಂದಿದೆ, ಯಾರ್ಯಾರನ್ನ ಇವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಹಾಗೆ UPI ಅಂದರೆ ಅವರ ಬ್ಯಾಂಕ್ ಅಕೌಂಟ್ ಏನಿದೆ ಅದು ಯಾರದ್ದು, ಅದೇನಾದರೂ ಫ್ರಾಡ್, ಯಾಕಂದರೆ ಈ ರೀತಿ ಸೈಬರ್ ಕದೀಮರು ತೆಗೆದುಕೊಳ್ಳುವಂಥ ಒಂದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದೆಲ್ಲವೂ ಕೂಡ ಫ್ರಾಡ್ ಅಕೌಂಟ್ಗಳೇ ಆಗಿರುತ್ತೆ. ಅಂದರೆ ಯಾರ್ದೋ ಹೆಸರಿನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ, ಅನಂತರದಲ್ಲಿ ಇವರು ಹಣವನ್ನು ವರ್ಗಾವಣೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಪೊಲೀಸರು ಆ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾರು ಅಮಾಯಕನ ಅಕೌಂಟನ್ನು ಪಡೆದು ಈ ರೀತಿಯಲ್ಲಿ ವಂಚನೆ ಮಾಡಿರುವಂಥ ಒಂದು ಸಾಧ್ಯತೆಯು ಕೂಡ ದಟ್ಟವಾಗಿದೆ ಅಂತಲೇ ಹೇಳ್ಬೋದು. ಪೊಲೀಸರು ತನಿಖೆ ಮಾಡಿದಂಥ ನಂತರದಲ್ಲಿ ನಿಜವಾದ ಅಪರಾಧಿಗಳು ಯಾರು ಅನ್ನುವಂಥದ್ದು ಗೊತ್ತಾಗಬೇಕಾಗಿರುವಂಥದ್ದು. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.